ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಗ್ಗೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಬಿಎಲ್ ಸಂತೋಷ್ ಅವರನ್ನ ನಿಂದಿಸಿ ಧರ್ಮ ಹಾಗೂ ಸಮುದಾಯಗಳ ಮಧ್ಯೆ ವೈಮನಸ್ಸು ಮೂಡಿಸಿರುವಂತಹ ಆರೋಪ ಇತ್ತು. ಬಿಎನ್ಎಸ್ ಸೆಕ್ಷನ್ 196 ಸಬ್ಸೆಕ್ಷನ್ 1, 352, 353 ಸಬ್ಸೆಕ್ಷನ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಗ್ರಾಮಾಂತರ ಬಿಜೆಪಿ ಮಂಡಳದ ಬಿಜೆಪಿ ಅಧ್ಯಕ್ಷ ಈ ದೂರನ್ನ ಕೊಟ್ಟಿದ್ರು. ಇದೇ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿತ್ತು. ನಿನ್ನೆ ವಿಚಾರಣೆಗೆ ಹಾಜರಾಗಿ ಅಂಥೇಳಿ ನೋಟಿಸನ್ನು ಕೂಡ ಸರ್ವ್ ಮಾಡಿದ್ರು. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಪೊಲೀಸರೇ ಈಗ 30 ಜನ ಪೊಲೀಸರು ತಿಮರೋಡಿ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾ ಆಗ್ತಾ ಇದೆ. ಗಿರೀಶ್ ಮಠಣ್ಣನವರ್ ಮಹೇಶ್ ತಿಮರೋಡಿ ಅವರನ್ನು ವಶಕ್ಕೆ ಪಡೆಯೋಕೆ ಬಂದಂತಹ ಪೊಲೀಸರ ನಡುವೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೀಪಕ್. ಈಗ ವಿಚಾರಣೆಗೆ ಒಳಪಡಲೇಬೇಕು, ಪೊಲೀಸರು ವಶಕ್ಕೆ ಪಡಿಲೇಬೇಕು. ಬಟ್ ಈಗ ಅಲ್ಲಿ ಏನಾಗ್ತಾ ಇದೆ ಸ್ಥಳದಲ್ಲಿ ಅಂತ ಹೇಳಿ, ಈಗ ತಿಮರೋಡಿ ಅವರ ವಾದ ಏನಾಗಿದೆ ಅಂತ? ತಿಮರೋಡಿ ಮತ್ತು ಅವರ ಜೊತೆ ಇರುವಂತಹ ಮಟ್ಟಣ್ಣನವರು ಮತ್ತು ಅವರ ಟೀಮ್ ಏನಿದೆ, ಅವರ ವಾದ ಇರುವಂತದ್ದು ನಮ್ಗೆ ನೋಟಿಸ್ ಕೊಡಿ, ನಾವೇ ನೇರವಾಗಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ಗೆ ಬಂದು ಹಾಜರಾಗ್ತೇವೆ ಅನ್ನುವಂಥದ್ದು. ಆದ್ರೆ ಪೊಲೀಸರು ಮತ್ತು ವಕೀಲರು ಜೊತೆಗೆ ಹೋಗಿರುವಂತದ್ದು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ನಿವಾಸಕ್ಕೆ. ಇಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ಏನು ಅಂತಂದ್ರೆ, ಇದು ಬಹಳ ಗಂಭೀರ ಪ್ರಕರಣ ಆಗಿರೋದ್ರಿಂದ, ಒಂದು ನಾನ್ ಬೇಲಬಲ್ ಕೇಸ್ ಇರೋದ್ರಿಂದ ಸ್ಥಳದಿಂದ ಮಹೇಶ್ ತಿಮರೋಡಿ ಕಣ್ಮರೆಯಾಗುವ, ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಸ್ವತಃ ಪೊಲೀಸರೇ ಸ್ಥಳಕ್ಕೆ ತೆರಳಿ